ನಾಳೆ 25ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಗೊಲ್ಲರಹಳ್ಳಿಯ ಸಿ ತರಳುಬಾಳು ಸಮುದಾಯ ಭವನದಲ್ಲಿ ಅಖಂಡ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಅಂದರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಸಮಾಜ ಬಾಂಧವರು, ವೀರಶೈವ ವೀರಲಿಂಗಾಯತ ಎಲ್ಲ ಉಪಖಂಡ ಸಮಾಜ ಬಾಂಧವರು ಮತ್ತು ಬಸವಣ್ಣರ ಅನುಯಾಯಿಗಳು ಬಂದು ನಾಳೆ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಬಸವಣ್ಣರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಎಲ್ಲ ಸಮಾಜ ಬಾಂಧವರನ್ನು ಕರೆದಿದ್ದೇವೆ. ದಯವಿಟ್ಟು ನಾಳೆ 2 ಗಂಟೆಗೆ ಎಲ್ಲ ಸಮಾಜ ಬಾಂಧವರು ಮತ್ತು ಅಭಿಮಾನಿಗಳು, ಬಸವಣ್ಣನ ಅಭಿಮಾನಿಗಳು ಬಂದು ತಮ್ಮ ಸಲಹೆ ಸಹಕಾರ ಕೊಡಬೇಕಂತೇಳಿ ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹೊನ್ನಾಳಿ ಅವಳಿ ತಾಲೂಕಿನ ವೀರಶೈವ ಲಿಂಗಾಯತ ಎಲ್ಲ ಉಪಪಂಗಡಗಳಲ್ಲಿ ಹೊನ್ನಾಳಿ ಕ್ಷೇತ್ರದ ಶಾಸಕರಾದ ಡಿ.ಜಿ. ಶಾಂತನಗೌಡರವರು, ಮಾಜಿ ಶಾಸಕರಾದ ಗಂಗಪ್ಪನವರು ಮತ್ತು ನಾನು ಎಲ್ಲ ಮುಖಂಡರುಗಳು ಸಮಾಜ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಬಸವಣ್ಣನವರು ವಿಶ್ವ ಮಾನವ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯನ್ನು ಮಾಡಬೇಕಂತೇಳಿ ಅವಳಿ ತಾಲೂಕಿನ ಸಮಾಜ ಬಾಂಧವರ ಅಪೇಕ್ಷೆಯಾಗಿದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಗೊಲ್ಲರಹಳ್ಳಿ ಸರ್ಕಲ್ ಇರುವ ತರಳುಬಾಳು ಸಮುದಾಯ ಭವನದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಬಸವಣ್ಣನವರ ಪುತ್ಥಳಿಯನ್ನು ಮಾಡುವುದಕ್ಕೆ ತಾವೆಲ್ಲ ಆಗಮಿಸಿ ತಮ್ಮ ಸಲಹೆ ಸಹಕಾರವನ್ನು ಕೊಡಬೇಕಾಗಿ ವಿನಂತಿಸಿದ್ದೇನೆ. ಬಸವಣ್ಣ ಕೇವಲ ವೀರಶೈವ ಲಿಂಗಾಯತರು ಅಷ್ಟೇ ಸೀಮಿತ ಅಲ್ಲ, ವೀರಶೈವ ಲಿಂಗಾಯತ ಉಪಪಂಗಡ ಜೊತೆಗೆ ಬಸವಣ್ಣ ಕಾಯಕವೇ ಕೈಲಾಸ ಅಂತ ಹೇಳಿದರು. ಎಲ್ಲ ಬಸವಣ್ಣನವರ ಅನುಯಾಯಿಗಳು ಸಹ ಬೇರೆಯವರು ಸಹ ಬರ್ಬೋದು, ಪಾಲ್ಗೊಳ್ಬೋದು. ಬಂದು ಸಲಹೆ ಸಹಕಾರ ಕೊಡಬೇಕಾಗಿ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಆಗಮಿಸಬೇಕು ವಿನಂತಿಸುತ್ತೇವೆ. ಧನ್ಯವಾದಗಳು.